ಹಾಯ್ ಗೈಸ್, ಇವತ್ತು ನಾನು ಗೋಬಿ ಮಾಡ್ತಾ ಇದ್ದೀನಿ. ಎಲೆಕೋಸಿನ ಗೋಬಿ. ಫಸ್ಟು ಇದನ್ನು ಸಣ್ಣ ಮಾಡಿ ಕಟ್ ಮಾಡ್ಕೊತೀನಿ. ತುಂಬ ಸಣ್ಣ ಕಟ್ ಮಾಡ್ಕೊತೀನಿ. ನಾನು ಲೆಫ್ಟ್ ಹ್ಯಾಂಡಲ್ಲಿ ಕಟ್ ಮಾಡ್ಕೊತಿದ್ದೆ. ಯಾರು ತಪ್ಪು ತಿಳ್ಕೊಬೇಡಿ, ಯಾಕಂದರೆ ನನಗೆ ಚಿಕ್ಕದಿಂದ ಲೆಫ್ಟ್ ಹ್ಯಾಂಡಲ್ಲಿ ಕೆಲಸ ಮಾಡಿ ಅಭ್ಯಾಸ. ತುಂಬ ಸಣ್ಣ ಕಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಚಿಕ್ಕ ಗೋಬಿ ಕೊಡ್ತೀನಿ. ನಿಮಗೆ ಎಷ್ಟು ಗೋಬಿ ಬೇಕು ಅಂತ ನೋಡ್ಕೊಂಡು ಗೋಬಿ ಜಾಸ್ತಿ ಮಾಡಬೇಕಂದ್ರೆ ದೊಡ್ಡ ಗೋಬಿ ಕೊಡಿ. ನಾನು ಚಿಕ್ಕ ತೆಗೆದುಕೊಂಡಿದ್ದೀನಿ. ನೋಡಿ, ಗೋಬಿ ಕಟ್ಟಾಯಿತು. ಇವಾಗ ಇದನ್ನೊಂದು ಪಾತ್ರೆಗೆ ಹಾಕೋತೀನಿ. ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊತೀನಿ. ನೋಡಿ, ಇಷ್ಟ ಆಗಿದೆ. ಇವಾಗ ಕ್ಲೀನ್ ಮಾಡಿ ವಾಶ್ ಮಾಡಿ ತಗೊಬಂದೆ. ನೋಡಿ, ಕ್ಲೀನಾಗಿ ವಾಶ್ ಆಗಿದೆ. ಇದಕ್ಕೆ ಫಸ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. ಮೂರು ಸ್ಪೂನು ಕಾರ್ನ್ಫ್ಲವರ್ ಹಾಕಿದ್ದೀನಿ. ಆಮೇಲೆ ನಾನು ಮೈದಾ ಹಾಕೋತಾ ಇಲ್ಲ, ಯಾಕಂದರೆ ಮೈದಾ ಹೆಲ್ತಿಗೆ ಒಳ್ಳೆಯದಲ್ಲ. ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ತುಂಬ ಹಾಕಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಕಾರ್ನ್ಫ್ಲವರ್ ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಮನೆಯಲ್ಲೇ ಮಾಡಿದ್ದು ಗಾರ್ಲಿಕ್ ಪೇಸ್ಟು. ಇದಿಷ್ಟು ಎಲ್ಲ ಪದಾರ್ಥ ಹಾಕ್ಕೊಂಡಿದ್ದೀರಲ್ವ, ಇವಾಗ ಇದನ್ನು ಫುಲ್ಲು ಕಲಿಸ್ಕೊಳ್ಳೋಣ. ಯಾಕಂದರೆ ಕೆಲವರು ಮೈದಾ ಹಾಕ್ತಾರೆ. ನಾನು ಮೈದಾ ಹಾಕಿಲ್ಲ. ನೋಡೋಣ, ಅಕ್ಕಿ ಹಿಟ್ಟು ಹಾಕಿದರೆ ಹೆಂಗೆ ಬರುತ್ತೆ ನೋಡೋಣ ಅಂತ ಹೇಳಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುತ್ತೆ, ಚಿನ್ನಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ನೀರೇನು ಹಾಕಿಲ್ಲ. ಈಗ ಸ್ವಲ್ಪ ಹಾಕಬೇಕು, ನೀರು ಹಾಕಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ ನೀರು, ಯಾಕಂದರೆ ಇದು ಗೋಬಿ ಕಟ್ ಮಾಡಿ ಸ್ವಲ್ಪ ನೀರು ಬಿಡುತ್ತೆ ಅದು. ಯಾವಾಗಲೂ ಹೊರಗಡೆ ಮಾಡ್ಕೊಂಡು ತಂದು ತಿಂತೀವಲ್ವ, ಹೊರಗಡೆ ತಂದು ತಿಂದಿದ್ದು ಹೆಲ್ತಿಗೆ ಅಷ್ಟು ಚೆನ್ನಾಗಿರಲ್ಲ. ನಾವೇ ಮನೆಯಲ್ಲೇ ರೆಡಿ ಮಾಡಿದರೆ ಹೆಲ್ತಿಗೂ ಚೆನ್ನಾಗಿರುತ್ತೆ, ಟೇಸ್ಟೂ ಇರುತ್ತೆ ಮನೇಲಿ ಮಾಡಿದರೆ. ಹೊರಗಡೆ ಟೇಸ್ಟಿಂಗ್ ಪೌಡ್ರ್ ಎಲ್ಲ ಹಾಕ್ತಾರೆ, ನಾನು ಅದೇನು ಹಾಕಲ್ಲ. ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ನೋಡಿ ಗೈಸ್, ಥರ ಆಗಿದೆ. ಆವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಕೆಲವರು ಗ್ರೀನ್ ಚಿಲ್ಲಿ ಹಾಕೋತಾರೆ. ಗ್ರೀನ್ ಚಿಲ್ಲಿ ಹಾಕ್ಬಿಟ್ಟು ನಾನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ ಬೇಡ.
ಈ ಥರ ಆಗಿದೆ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಆಯಿಲ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಇನ್ನೂ ಕಾದಿಲ್ಲ, ಕಾಯಬೇಕು. ಎಣ್ಣೆ ಕಾದಿದೆಯಾ ನೋಡೋಣ ಅಂತೇಳಿ ಚೂರು ಹಾಕಿ ನೋಡ್ತಾ ಇದ್ದೀನಿ. ಇಲ್ಲ, ಇನ್ನು ಸ್ವಲ್ಪ ಎಣ್ಣೆ ಕಾಯಬೇಕು. ನೋಡಿಗೆ ಈ ಥರ ಉಂಡೆ ಮಾಡಿ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಉಲ್ಟಾ ಮಾಡಿ ಹಾಕ್ತೀನಿ. ನೀವು ಮಕ್ಕಳು ಸ್ಕೂಲಿಂದ ಬರುವಾಗ ಮಕ್ಕಳು ಹೊರಗಡೆಯಿಂದ ಯಾವಾಗಲೂ ತೆಗ್ಕೊಡು, ಗೋಬಿ ತೆಕ್ಕೊಡು, ಪಾನಿಪುರಿ ತೆಕ್ಕೊಡು ಅಂತ ಹೇಳ್ತಾರಲ್ವ. ಅದರಿಗಿಂತ ನಾವೇ ಮನೇಲಿ ಫ್ರೀಯಾಗಿರ್ತೀವಲ್ವ. ಫ್ರೀಯಾಗಿದ್ದರೆ ಕೆಲಸಕ್ಕೆ ಹೋಗೋರಿಗಾಗಲ್ಲ, ಮನೇಲಿ ಫ್ರೀಯಾಗಿರ್ತೀವಲ್ಲ, ಇದ್ದಾಗ ಮಕ್ಕಳಿಗೆ ರೆಡಿ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ. ನಾವು ತಿನ್ಬೋದು, ಅದು ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ತಿನ್ಬೋದು. ಆದರೂ ಮಕ್ಕಳು ತುಂಬ ಇಷ್ಟಪಡ್ತಾರಲ್ವ ಗೋಬಿ. ನನ್ನ ಮಗಳಿಗೆ ಕಾಲೇಜಿಂದ ಬರುವ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಅವಳಿಗೆ. ಇದು ಇವಾಗ ತೆಗಿತಾ ಇದ್ದೀನಿ ಪ್ಲೇಟಿಗೆ. ನಾನು ಸ್ವಲ್ಪನೇ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಮೈದಾ ಹಾಕ್ಕೊಂಡಿಲ್ಲ, ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದರೆ ಒಳ್ಳೆ ಗರಿ ಗರಿ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದು. ಮೈದಾ ಹಿಟ್ಟೇ ಜಾಸ್ತಿ ಹಾಕೋತಾರೆ, ನಾನು ಹಾಕ್ಕೊಂಡಿಲ್ಲ. ನೋಡೋಣ, ಸ್ಪೆಷಲ್ಲಾಗಿ ಒಂದ್ಸಲ ಮಾಡೋಣ, ಯಾವ ಥರ ಬರುತ್ತೆ ನೋಡೋಣ ಅಂತ ಮಾಡಿಕೊಂಡೆ. ಮೈದಾ ಹಾಕಿಲ್ಲ. ನೋಡಿ ಗೈಸ್, ಇಷ್ಟ ಆಗಿದೆ ನೋಡಿ, ಯಾವ ಥರ ಬಂದಿದೆ ನೋಡಿ. ಗರಿ 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 ಇದೆ ತುಂಬ. ಡ್ರೈ ಗೋಬಿ ಬೇಕಾದವರು ಇದಕ್ಕೆ ಸಾಸ್ ಹಾಕ್ಕೊಂಡು ತಿನ್ಬೋದು, ಡ್ರೈ ಬೇಕಾದವರು. ನಾನಿವಾಗ ಇನ್ನೊಂದು ಕಡಾಯಿ ಇರ್ತೀನಿ ಈ ಕಡೆ.
ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ, ಇದಕ್ಕೆ ಸಾಸ್ ಹಾಕೋತೀನಿ. ಸೋಯಾ ಸಾಸ್ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ, ಸ್ವಲ್ಪ ಟೊಮೊಟೊ ಸಾಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತಾ ಇದ್ದೀನಿ, ಆಮೇಲೆ ಹಾಕೋಣ. ಆಮೇಲೆ ಇವಾಗ ಗೋಬಿನ ಇದಕ್ಕೆ ಹಾಕೋತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್ಫುಲ್ ಆಗಿದೆ. ಮನೇಲಿ ಮಾಡಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಗ್ಯಾಸ್ ಆಫ್ ಮಾಡಿಕೊಂಡೆ. ನಾನು ಗೋಬಿ ಮಂಚೂರಿ ಮಾಡಿದ್ದೀನಿ ನೋಡಿ ಗೈಸ್. ಫಸ್ಟ್ ಮಾಡಿದ್ದು ನಾನು ಇವತ್ತು ಈ ರೆಸಿಪಿನು. ಬೇರೆಯವ್ರು ಮಾಡಿದ್ದು ನೋಡಿದ್ದೀನಿ, ತಿಂದಿದ್ದೀನಿ, ಟೇಸ್ಟ್ ಆಗಿತ್ತು. ಅದನ್ನು ನೋಡಿ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ನಾನೇ ಮಾಡಿದ್ದು. ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.